ನಮಸ್ತೆ. ಕ್ವಾಟ್ಲೆ ಕಿಚನ್ನಲ್ಲಿ ನಾವು ತುಂಬ ಎಪಿಸೋಡ್ಗಳನ್ನು ನೋಡಿದ್ವಿ. ಮನೋರಂಜನೆ ಇತ್ತು, ಎಂಟರ್ಟೈನ್ಮೆಂಟ್ ಇತ್ತು, ಮಾತುಗಳಿತ್ತು, ಜಗಳ ಇತ್ತು, ಫನ್ ಇತ್ತು. ಎಲ್ಲವೂ ಸಹ ಕೂಡಿದಾಗ ಒಂದು ಅದ್ಭುತವಾದಂತಹ ಶೋ ಹೊರಹೊಮ್ಮಿತು. ಅದೇ ಕ್ವಾಟ್ಲೆ ಕಿಚನ್. ಈಗ ಬಿಗ್ ಬಾಸ್ ಅನ್ನುವಂತಹ ಒಂದು ದೊಡ್ಡ ರಿಯಾಲಿಟಿ ಶೋ ಏನಿದೆ ಅದು ಈಗ ಬರ್ತಾ ಇದೆ. ಅದಕ್ಕಾಗಿ ಈಗ ಕ್ವಾಟ್ಲೆ ಕಿಚನ್ ಕೂಡ ಅಂತಿಮ ಹಂತವನ್ನು ತಲುಪಿಯಾಗಿದೆ. ಹಾಗಾಗಿ ಕ್ವಾಟ್ಲೆ ಕಿಚನ್ ಇದು ಮುಗಿತಾ ಇದೆ. ಈ ಶೋ ಬಂತು ಕ್ವಾಟ್ಲೆ ಕಿಚನ್. ಅದ್ಭುತವಾದಂತಹ ಎಲ್ಲರನ್ನ ಎಂಟರ್ಟೈನ್ ಮಾಡಿದಂತಹ ಶೋ. ಪ್ರತಿಯೊಬ್ಬರಿಗೂ ಸಹ ಕುತೂಹಲ ಇದ್ದೇ ಇದೆ, ಯಾರು ಆಗ್ತಾರೆ ಕ್ವಾಟ್ಲೆ ಕಿಚನ್ನ ವಿನ್ನರ್ ಅಂತ ಹೇಳಿ. ಇಲ್ಲಿ ನಾವು ಹಲವಾರು ಫುಟೇಜ್ಗಳನ್ನು ನೋಡಿದ್ವಿ. ಅದರಲ್ಲಿ ಸೂರಜ್ ಅವರು ವಿನ್ನರ್ ಆಗಿದ್ದಾರೆ ಅಂತ ಹೇಳಿ ಎಲ್ರಿಗೂ ಸಹ ಒಂದೊಂದು ಕ್ಲೂ ಸಿಕ್ಕಿ ಇದೆ. ವಿನ್ನರ್ ಅವರು ಸೂರಜ್ ಅವರಾಗಿದ್ದಾರೆ. ನಿಜಕ್ಕೂ ಕೂಡ ಅದ್ಭುತವಾದಂತಹ ಪಯಣದ ಬಗ್ಗೆ, ಅದ್ಭುತವಾದಂತಹ ಮಾತುಗಳನ್ನ ಬಗ್ಗೆ ಅವರು ಹಂಚ್ಕೊಂಡಿದ್ದಾರೆ. ರನ್ನರ್ ಅವರು ಭವಿಷ್ ಹಾಗೂ ರಕ್ಷಿತಾ ಅವರ ಮೇಲೆ ತುಂಬಾ ಟಫ್ ಕಾಂಪಿಟೇಟ್ ಇರುವಂಥದ್ದು. ಹಾಗೆಯೇ ಭವಿಷ್ ಅವರು ಒಂದು ಕುಕ್ ಆಫ್ ದ ಶೋ ಒಂದು ದಿನದ ಏನು ಎಪಿಸೋಡ್ಗಳಿತ್ತು ಅದರಲ್ಲಿ ತುಂಬ ಬಾರಿ ಅವರು ಅವಾರ್ಡ್ಗಳನ್ನು ಸಹ ಗೆದ್ದಿರುವಂಥದ್ದು. ರಕ್ಷಿತಾ ಅವರು ಸಹ ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡುವುದರ ಮೂಲಕ, ಎಂಟರ್ಟೈನ್ಮೆಂಟನ್ನು ಮಾಡುವುದರ ಮೂಲಕ ಗ್ರ್ಯಾಂಡ್ ಫಿನಾಲೆ ಹಂತವನ್ನು ತಲುಪಿದರು. ಗ್ರ್ಯಾಂಡ್ ಫಿನಾಲೆಯಲ್ಲೂ ಸಹ ಅದ್ಭುತವಾದಂತಹ ಪಯಣ ಇವರದಾಗಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿದಾಗ, ನಾನೇನು ಕೂಡ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಮಾತನ್ನು ಶುರು ಮಾಡಿದಾಗ ಪ್ರತಿಯೊಬ್ಬರೂ ಸಹ ಆ ಮಾತುಗಳನ್ನು ಎಂಜಾಯ್ ಮಾಡಿದ್ದಾರೆ. ರಕ್ಷಿತಾ ಅವರು ನಿಜಕ್ಕೂ ಕೂಡ ತುಂಬ ಒಳ್ಳೆಯ ಎಂಟರ್ಟೈನ್ಮೆಂಟನ್ನು ಸಹ ಈ ಕ್ವಾಟ್ಲೆ ಕಿಚನ್ನಲ್ಲಿ ಕೊಟ್ಟಿದ್ದಾರೆ. ಸೂರಜ್ ಅವರು ಸಹ ಅದ್ಭುತವಾದಂತಹ ನೃತ್ಯ ಪ್ರದರ್ಶನದ ಮೂಲಕ ಅವರು ಗ್ರ್ಯಾಂಡ್ ಆದಂತಹ ಎಂಟ್ರಿಯನ್ನು ನೀಡಿದ್ದಾರೆ. ಇದರ ಏನು ಈ ಶೋನ ವಿನ್ನರ್ ಇದ್ದರು ಸೂರಜ್ ಅಂತ ಹೇಳಿ ಈಗ ಎಲ್ಲ ಕಡೆ ಹರಿದಾಡ್ತಾ ಇದೆ. ಈ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹೊಸ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.